ಪಂಚಮಸಾಲಿ ಪೀಠದಿಂದ ಜಯ ಮೃತ್ಯುಂಜಯ ಶ್ರೀಗಳನ್ನ ಉಚ್ಚಾಟನೆ ಮಾಡಲಾಗಿದೆ. ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಪೀಠದಿಂದ ಕೈಗೊಂಡಿರುವಂತಹ ನಿರ್ಧಾರ ಇದು. ಸಮುದಾಯದ ಪ್ರಥಮ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ಉಚ್ಚಾಟನೆಯ ನಿರ್ಧಾರವನ್ನ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ನೀಲಕಂಠ ಅಸೂಟಿಯವರು. ನೀಲಕಂಠ ಅಸೂಟಿ ಪಂಚಮಸಾಲಿ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ. ಸಮುದಾಯದ ಮುಖಂಡರ ಕಾರ್ಯಕಾರಿಣಿ ಸಭೆಯಲ್ಲಿ ಈ ತರದ ಒಂದು ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಯಾವ ಕಾರಣಕ್ಕೆ ಅಂತ ಅಂದ್ರೆ ಅಕ್ರಮ ಆಸ್ತಿ ಗಳಿಕೆ, ಲಿಂಗಾಯತ ಧರ್ಮ ವಿರೋಧಿ ಹೇಳಿಕೆ ಕೊಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸನ್ಯಾಸಿಗೆ ಇರುವಂತಹ ಮೂಲಭೂತ ಲಕ್ಷಣಗಳು ಕಡಿಮೆ ಆಗ್ತಾ ಇದೆ ಅನ್ನುವಂತ ಆರೋಪ ಇದೆ ಅವರ ಮೇಲೆ. ಹಾಗಾಗಿ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ. ಸ್ವಾಮಿಗಳ ಬಗ್ಗೆ ಬಹಳಷ್ಟು ಕಂಪ್ಲೇಂಟ್ ಅದಾವು, ಇದು ಅದಾವು. ಟ್ರಸ್ಟ್ ಮಾತು ಕೇಳೋದಿಲ್ಲ, ಟ್ರಸ್ಟ್ನವ್ರದ್ದು ಕೇಳೋದಿಲ್ಲ. ಅದಕ್ಕಾಗಿ ಅವ್ರದ್ದು ಬಹಳ ದೊಡ್ಡ ಫೈಲ್ ಐತೆ ಅವ್ರದ್ದು ಏನ್ರಿ. ಅದಕ್ಕೆ ಅವ್ರನ್ನ ನಿರ್ಣಯ ತಗೊಂಡ್ರಿ. ಇವತ್ತು ನಿರ್ಣಯ ಅವ್ರನ್ನ ಉಚ್ಚಾಟಿಸ್ಬೇಕು ಅಂತೇಳಿ, ಪೀಠದಿಂದ ಉಚ್ಚಾಟನೆ ಮಾಡ್ಬೇಕು ಅಂತೇಳಿ. ಕಂಪ್ಲೇಂಟ್ ಭಾಳ ಅದಾವ. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಇಟ್. ಸ್ವಂತ ಆಸ್ತಿ ಮಾಡಬಾರ್ದು ಸ್ವಾಮಿಗಳು ಅಂತ ನಮ್ಮ ಟ್ರಸ್ಟ್ ಹೊರತಿ ಬಯಲಾದಲ್ಲಿ ಒಂದಿದೆ. ಆಸ್ತಿ ಮಾಡ್ಯಾರ. ಡಿಸ್ಇಂಟಿಗ್ರೇಷನ್ ಮಾಡಬಾರ್ದು ಸಮಾಜದೊಳಗೆ ಅಂತ ಹೇಳಿ ದಿನ ಒಂದು ಸಮಾಜ ನೋಡಿತಕ್ಕಂಥ ಕೆಲಸ ಮಾಡ್ತಾರ. ಆರ್ಗನೈಸ್ ಮಾಡೋದಲ್ಲ. ಆಮೇಲೆ ಹಣಕಾಸಿನ ವಿಚಾರದೊಳಗೆ ಬಹಳ ಹತ್ತಾರು ವಿಚಾರದೊಳಗೆ ಕಂಪ್ಲೇಂಟ್ ಅದಾವು. ಅವೆಲ್ಲ ಅದಾವು. ಇದನ್ನ ಇಲ್ಲದೆ ಮಾಡಿಲ್ಲ. ಬಹಳ ದಿನ ಕಾದ್ವಿ. ನೋಟಿಸ್ ಕೊಟ್ಟಿದ್ವಿ ಅವ್ರಿಗಿಂದ. 2014 ನೋಟಿಸ್ ಕೊಟ್ಟಿದ್ವಿ. ಮೆಜಾರಿಟಿ ಟ್ರಸ್ಟ್ ವಾಸ್ ದೇರ್. ಟ್ರಸ್ಟ್ ಇದ್ರು, ಅಧ್ಯಕ್ಷ ಇದ್ರು, ನಮ್ಮ ಇವರು ನಾಡಗೌಡರು ಇದ್ರು. ಚರ್ಚೆ ಆಯ್ತು. ಕಂಪ್ಲೇಂಟ್ ಬಹಳ ಎಷ್ಟು ಜನ ಟ್ರಸ್ಟ್ ನಲ್ಲಿ ಒಂದು 30 ಜನ ಅದಾರ. ಎಲ್ಲರದು ಒಮ್ಮತ ಮೇರೆಗೆ ಆಗಿದೆ. ಹೆಂಗೆ ಸರ್? ಬಹಳ ದಿವಸದಿಂದ ಐತದ ಒಮ್ಮತ. ಬಹಳ ದಿನ ಐತಿ. ಅವರು ಸರಿಯಾದ ತಿದ್ದುಕೊಳ್ಳೋ ಕೆಲಸ ಮಾಡಲಿಲ್ಲ. ಅವ್ರಿಗೆ ಗಾಡಿ ಕೊಡಿಸಿವಿ, ಕಾರ್ ಕೊಡಿಸಿವಿ, ಎಲ್ಲ ಕೊಡಿಸಿವಿ, ಎಲ್ಲ ಇತ್ತು. ಬಟ್ ಇತ್ತಿತ್ತಲಾಗಿ ಬಹಳ ಫರ್ಕ್ ಆಗಿತ್ತು. ನಮ್ಮ ಬಸವ ತತ್ವಕ್ಕೂ ವಿರುದ್ಧ ಮಾಡ್ಯಾರ. ಬಸವ ತತ್ವ ನಾವೆಂದು ಹಿಂದೂ ಅನ್ನೋದಿಲ್ಲ. ಹಿಂದೂ ಧರ್ಮದ ವಿರುದ್ಧನೇ ಬಸವಣ್ಣವರು ಲಿಂಗಾಯತ ಧರ್ಮನ ಸ್ಥಾಪನೆ ಮಾಡ್ಯಾರ. ಹಿಂದೂ ಧರ್ಮದ ಅನಿಷ್ಟಗಳ ವಿರುದ್ಧ ಅಂತದಿಟ್ಕೊಂಡು ಇವ್ರು ಹಿಂದೂ ಬಳಸ್ತಾರ. ಇಬ್ರು ಸ್ವಾಮಿಗಳು ಹೋಗಿ ಅಂದ್ರೆ ಇವ್ರು ಹೆಂಗಿರ್ಬೇಕು ಲೆಕ್ಕ ಹಾಕಿ ಬಸವಣ್ಣವ್ರ ಹೆಸರು ಹೇಳ್ತಾರ. ಈ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರು ಹಿಂದೂ ಅಂತ ಹೇಳಿದ್ದು ಅವ್ರ ರಾಜಕೀಯ ಒತ್ತಡ ಐತಿ. ರಾಜಕೀಯ ಮುಖಂಡರದು ಯಾವ್ದಂತೂ ನಿಮ್ಗೆ ಗೊತ್ತೈತಿ. ಮುಖಂಡರದ್ದು ಒತ್ತಡ ಐತಿ. ಅವರು ಬಹಳಷ್ಟು ಹಣ ಗಿಣ ಸ್ವೀಕಾರ ಮಾಡ್ರ. ಮಠ ಕಟ್ಟಕ್, ಗುಡಿ ಕಟ್ಟಕ್ ಅಂತೇಳಿ. ಹರಿಹರದವ್ರು ಸೋಲು ಗೆಲುವು ರಾಜಕಾರಣಿಗೆ ಇದ್ದೇ ಇರ್ತದೆ. ಒಂದ್ಸಲ ಗೆಲ್ತಾರ, ಒಂಥರ ಸೋಲ್ತಾರ. ರಾಜಕಾರಣ ಇರೋದು ಅದು ಪಾರ್ಟಿ ಏನು ಪ್ರೋಗ್ರಾಮ್ ಮೇಲೆ ನಡೀತಾವು. ಬಟ್ ಒಂದು ಕಾಶ್ಯಪದ ಒಂದು ತರುಣ ಅದಾನ, ಚಲೋ ಕೆಲಸ ಮಾಡ್ತಾನ. ಸ್ವಲ್ಪ ದಾಡಿಸಿ ಇದ್ದವ್ರಿಗೆ ಹಂಗೂ ಹಿಂಗೂ ಕೂಡಿ ಅಂತಾರ ಜನ. ಬಟ್ ಹಿ ಹ್ಯಾಸ್ ಒನ್ ಅಲ್ಲ. ಪ್ರಜಾಪ್ರಭುತ್ವ ರಾಷ್ಟ್ರ. ಯಾರ ಹಕ್ಕನ್ನು ಮೊಟಕುಗೊಳಿಸುವಂತ ಪ್ರಶ್ನೆನೇ ಇಲ್ಲ. ಯಾರು ಕೇಳೋದಿಲ್ಲ. ಸುಮ್ಮನೆ ಇದು ಆರೋಪಗಳಂತಾರೆ. ಇವಕ್ಕ ವಿನಾಕಾರಣ ಆರೋಪಗಳಂತ. ಇದಕ್ಕೆ ಯಾವುದೇ ನೋಡಿ, ಅವ್ರವ್ರ ಧರ್ಮ ಅವ್ರು ಏನ್ ಬರೆಸ್ಬೇಕು ಅವ್ರು ಒಗ್ಗಟ್ಟಾಗಿ ಬರೆಸ್ತಾ ಇದಾರೆ. ಇದು ಎಲ್ಲರಿಗೂ ಬರ್ಬೇಕಲ್ಲ ಪ್ರಜ್ಞೆ. ನಮ್ಮವ್ರು ಹಾದಿ ತಪ್ಪಿಸೋರು ನಮ್ಮವ್ರ, ಬೇರೆಯವರಲ್ಲ. ನಮ್ಮ ಹೇಳಿದ್ನಲ್ಲ, ಈ ಕಾವಿದಾರಿಗಳು ಇದಾರ, ಈ ಖಾದಿದಾರಿಗಳು ಇದಾರ, ಮತ್ತು ಇನ್ನೊಂದು ವಿದ್ವಾಂಸರು ಬುದ್ಧಿವಂತರು ಕೂಡ ಅದಾರ ಇಲ್ಲಿ, ಪಂಡಿತರು. ಇವರು ಬಹಳ ಶ್ರೇಷ್ಠ. ಕೆಲವು ಜನ ಅಂತರೂ ಆಕಾಶದಿಂದ ಡೈರೆಕ್ಟ್ ಇಲ್ಲಿ ಹೇಳಿದ್ಬಿಟ್ಟಾರ. ಅಂಥವ್ರು ಅದಾರ ಇಲ್ಲಿ. ಇವರು ಹುಟ್ಟಿಲ್ಲ ಇಲ್ಲಿ. ಹುಟ್ಟಿದೆ ಅನ್ನೋದು ಮರ್ತು ಬಿಟ್ರ. ಅವರು ಯಾವ ಧರ್ಮದಲ್ಲಿ ಹುಟ್ಟಿದೆ ಅನ್ನೋದು ಮರ್ತಾರ, ಯಾವ ಜಾತಿಯಲ್ಲಿ ಜನಿಸಿದೀವಿ ಅನ್ನೋದು ಮರ್ತಾರ. ಸಾಕ್ಷಾತ್ ಪರಮಾತ್ಮನಿಂದ ಇವರು ಪ್ರತ್ಯಕ್ಷ ಆಗ್ಬಿಟ್ಟಾರ ಈ ಭೂಮಿಗೆ. ಆ ಪ್ರತ್ಯಕ್ಷ ಆದವ್ರಿಗೆ ಏನ್ ಹೇಳ್ಬೇಕಪ್ಪ ಹೇಳಕ್ಕಾಗಲ್ಲ. ನಾವು ಯಾರ ಹೆಸರು ತೊಗೊಳೋದಿಲ್ಲ, ಯಾರಿಗೂ ಹೇಳೋದಿಲ್ಲ. ಅವ್ರು ಸಾಕ್ಷಾತ್ ಪರಮಾತ್ಮನಿಂದ ಈ ಭೂಮಿ ಮೇಲೆ ಸೃಷ್ಟಿಯಾದಂಥವ್ರು. ಅಂಥವ್ರಿಗೆ ನಾವು ಮಾತಾಡಕ್ ಆಗಲ್ಲ.